ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಗಿನ್ನು ರೆಸಿಪಿನ ಮಾಡ್ತಾ ಇದ್ದೀನಿ. ಗಿನ್ನಾಲು ಸಿಗೋದೇ ತುಂಬ ಅಪರೂಪ. ಸಿಕ್ಕಿದಾಗ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲನೇ ದಿನ ಸಿಗೋ ಗಿನ್ನು ಹಾಲಿನಿಂದ ಈ ರೆಸಿಪಿನ ಮಾಡೋಕ್ಕಾಗುತ್ತೆ. ಮತ್ತು ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ನಾನು ಮೊದಲು ಗಿನ್ನು ಮಾಡೋದಕ್ಕೋಸ್ಕರ ಮಿಕ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ಗೆ 1 ಲೀಟ್ರಷ್ಟು ಗಿನ್ನು ಹಾಲು ಹಾಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ ಇದು ಮೊದಲನೇ ದಿನದ ಗಿನ್ನು ಹಾಲು. ಮತ್ತು ಹಾಲಿಗೆ ಬೆಲ್ಲನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಲೀಟರ್ ಹಾಲಿಗೆ 2 ಅಚ್ಚು ಬೆಲ್ಲನ ಚಾಕುವಿನಿಂದ ಒಡೆದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಲಿಗೆ ಸೇರಿಸ್ಕೊಂಡಿದ್ದೀನಿ. ಬೆಲ್ಲನ ಈ ರೀತಿ ಪುಡಿ ಮಾಡಿ ಹಾಕಿದರೆ ಬೇಗ ಕರಗುತ್ತೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗೆ ಕೊಬ್ಬರಿ ತುರಿನ ಹಾಕಿದ್ದೀನಿ. ನಾನಿಲ್ಲಿ ದಪ್ಪ ಸೈಜಿನ ಕೊಬ್ಬರಿನಲ್ಲಿ ಅರ್ಧ ಕೊಬ್ಬರಿನ ಸಣ್ಣ ತುರಿನಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಏಲಕ್ಕಿ ಪೌಡರ್, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿ ಹಾಕಿರೋದ್ರಿಂದ ನೆನೆಯೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. ಒಂದು 5 ರಿಂದ 10 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಹಾಗೆ ಗಟ್ಟಿ ಇತ್ತು ಅಂದರೆ ಒಂದು 20 ರಿಂದ 30 ನಿಮಿಷ ಕರಗಕ್ಕೆ ಟೈಮ್ ತಗೊಳ್ಳುತ್ತೆ. ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. 10 ನಿಮಿಷ ಆದ ನಂತರ ಓಪನ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನಂತರ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಗಿಣ್ಣನ್ನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ 1 ಇಂಚಷ್ಟು ನೀರನ್ನು ಹಾಕಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಅದ್ರ ಒಳಗಡೆ ತಟ್ಟೆನ ಇಟ್ಕೊಂಡಿದ್ದೀನಿ. ತಟ್ಟೆಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಗಿನ್ನು ಹಾಲನ್ನು ಸೇರಿಸ್ಕೋಬೇಕು. ತಟ್ಟೆಗೆ ಹಾಕಿಲ್ಲ ಅಂದರೆ ಒಂದು ಪಾತ್ರೆನ ತಗೊಂಡು ಅದು ತಳ ಫ್ಲಾಟ್ ಆಗಿರಬೇಕು. ಆ ಥರ ಪಾತ್ರೆಯಲ್ಲಿ ಸಹ ಹಾಕೊಂಡು ಸ್ಟೀಮ್ ಮಾಡ್ಕೋಬಹುದು. ಪಾತ್ರೆನಲ್ಲಿ ಹಾಕಿದಾಗ ಕ್ವಾಂಟಿಟಿ ನೋಡಿ ಹಾಕೋಬೇಕು. ಜಾಸ್ತಿ ಹಾಕ್ತು ಅಂದರೆ ಗಿನ್ನು ದಪ್ಪ ಬಂದ್ಬಿಡುತ್ತೆ. ಅವಾಗ ನಾವು ಹಾಕಿರೋ ಕೊಬ್ಬರಿ ಎಲ್ಲ ಮೇಲ್ಗಡೆನೆ ಬಂದು ನಿಂತ್ಕೊಬಿಡುತ್ತೆ, ಕೆಳಗಡೆ ಎಲ್ಲ ಪ್ಲೇನ್ ಇರುತ್ತೆ. ಆದ್ರಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡು ಸ್ಟೀಮ್ ಮಾಡಿಕೊಂಡ್ರೆ ಒಂದು ಸಮನಾಗಿ ಚೆನ್ನಾಗಿ ಬರುತ್ತೆ. ತಟ್ಟೆಗೆ ಹಾಕೊಂಡು ರೆಡಿ ಆದ ನಂತರ ಗ್ಯಾಸ್ ಮೇಲೆ ಇಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿದ್ದೀನಿ. ಸ್ಟೀಮು ಹೊರಗಡೆ ಹೋಗ್ದಾಗೆ ಕರೆಕ್ಟಾಗಿ ಆಗೋ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು 20 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಗಿನ್ನು ರೆಡಿ ಆಗುತ್ತೆ. 20 ನಿಮಿಷ ಆದ ನಂತರ ಓಪನ್ ಮಾಡಿದ್ದೀನಿ. ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ಗಿನ್ನು ರೆಡಿಯಾಗಿದೆ. ಮತ್ತು ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದು, ಇಲ್ಲಿ ಅರ್ಧ ಲೀಟ್ರಷ್ಟು ಸ್ಟೀಮ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಭಾಗ ಆಗುವಷ್ಟು ಹಾಲು ಮಿಕ್ಕಿದೆ. ಇದಾದ ನಂತರ ಮತ್ತೆ ಇನ್ನೊಂದ್ಸಲ ಸ್ಟೀಮ್ ಮಾಡ್ಕೋತೀನಿ. ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೋಬೇಕು. ನಂತರ ಸ್ಪೂನ್ನ ಸಹಾಯದಿಂದ ಈ ರೀತಿ ಆರಾಮಾಗಿ ಬಿಡಿಸ್ಕೋಬಹುದು. ನೋಡಿದ್ರಲ್ಲ ಗಿನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.